ಎಲ್ಲ ಹೆಣ್ಮಕ್ಳಿಗೂ ಎವ್ರಿ ಡೇ ಒಂದು ಟಾಸ್ಕ್ ತುಂಬಾ ತಲೆನೋವು ಕೊಡುವಂತ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಬೆಳಿಗ್ಗೆ ಏನ್ ತಿಂಡಿ ಮಾಡಬೇಕು, ಮಧ್ಯಾಹ್ನ ಏನ್ ಅಡ್ಗೆ ಮಾಡಬೇಕು, ಹಾಗೆ ಈವ್ನಿಂಗ್ ಏನ್ ಸ್ನಾಕ್ಸ್ ಮಾಡಬೇಕು ಅಂತ ಯೋಚನೆ ಆಗ್ತಾ ಇರುತ್ತೆ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಈವ್ನಿಂಗ್ ಸ್ಕೂಲಿಂದ ಬಂದಿದ್ಮೇಲೆ ಮಕ್ಕಳಿಗೆ ಸ್ನಾಕ್ಸ್ ಮಾಡಿ ಕೊಡುವ ಅಂತ ಹೇಳಿ ಕ್ವಿಕ್ ಆಗಿ ಆಗುವಂತ ಈ ಬೇಲ್ಪುರಿಯನ್ನ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರಬಹುದು, ಇದನ್ನ ಮಾಡ್ಲಿಕ್ಕೆ ನಾನು ಇಲ್ಲಿ ಈರುಳ್ಳಿ, ಟೊಮೆಟೊ, ಸೌತೆಕಾಯಿ ಮತ್ತೆ ಕ್ಯಾರೆಟ್ ನಾನು ತುರಿದು ಹಾಕೊಂಡಿದ್ದೀನಿ. ಹಾಗೆ ಸ್ವಲ್ಪ ನಿಂಬೆ ರಸನು ಕೂಡ ಇದ್ರ ಜೊತೆನೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಕೊತ್ತಂಬರಿ, ಹಾಗೆ ನಿಮ್ ಚಾಯ್ಸ್ ನ ಯಾವ ವೆಜಿಟೇಬಲ್ಸ್ ಬೇಕಾದ್ರೂ ನೀವು ಇದರಲ್ಲಿ ಆಡ್ ಮಾಡ್ಕೋಬಹುದು. ಒಂದೊಂದ್ಸಲ ಈ ಬೇಲ್ಪುರಿ ಅನ್ನೋದು ನಾವು ಬೀಚ್ ಸೈಡ್ ಅಲ್ಲಿ, ಪಾರ್ಕ್ ಅಲ್ಲಿ ಎಲ್ಲ ಹೋಗಿದಾಗ ನಮ್ಗೆ ಜಸ್ಟ್ ಇನ್ಸ್ಟಂಟ್ ಆಗಿ ಮಾಡ್ಕೊಡ್ತಾರೆ. ಬಟ್ ಅದ್ರ ಟೇಸ್ಟ್ ಏನಿದೆ ಅದು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಕಟ್ಟ ಮಿಟ್ಟ ಮಿಕ್ಸ್ಚರ್ ಸಿಗುತ್ತೆ, ನಿಮ್ಗೆ ಗೊತ್ತಿದೆ ಅನ್ಸುತ್ತೆ. ಅದನ್ನ ಒಂದು ಬೌಲ್ ಆಗುವಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಇಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಮಾಡ್ಲಿಕ್ಕೆ ತುಂಬಾನೇ ಈಸಿ, 10 ನಿಮಿಷದಲ್ಲಿ ಇದನ್ನ ಮಾಡ್ಕೊಳ್ಬಹುದು. ಹಾಗೆ ನಾನು ಸ್ವಲ್ಪ ಇಲ್ಲಿ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ನಿಂಬೆ ಹಣ್ಣು ಹಾಕಿರೋದ್ರಿಂದ, ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಹುಳಿ ಹುಳಿ ಸಿಹಿ ಸಿಹಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ನಾನಿಲ್ಲಿ ಹಸಿಮೆಣಸನ್ನ ಸೇರಿಸಿಲ್ಲ, ಏನಕ್ಕಂದ್ರೆ ಮಕ್ಕಳು ತಿನ್ನಲ್ಲ ಅಂತ ಹೇಳಿ. ಹಾಗೆ ಚುರುಮುರಿ ಏನಿದೆ, ಮಂಡಕ್ಕಿ ಅಂತ ಹೇಳ್ತಾರಲ್ವ, ಅದನ್ನ ಸೇರಿಸ್ಕೊಂಡು ಈ ತರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನಾಕ್ಸ್ಗೆ. ನನಗೆ ಚಾಟ್ಸ್ ಅಲ್ಲಿ ಫಸ್ಟ್ ಪ್ಲೇಸ್ ನನಗೆ ಬೇಲ್ಪುರಿ ಅಂತಾನೆ ಅಂದ್ರೇನೆ ತುಂಬಾನೇ ಇಷ್ಟ. ಹಾಗೆ ಇದ್ರ ಮೇಲೆ ಬಾರಿಕ್ ಸೇವ್ ಇರುತ್ತಲ್ವಾ, ನೈಲಾನ್ ಸೇವ್ ಅಂತ ಹೇಳ್ತಾರೆ, ಅದನ್ನ ಆ ತರ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದೆಲ್ಲ ಆಗಿದ್ಮೇಲೆ ಮಕ್ಕಳು ಕೆಳಗಡೆ ಆಟ ಆಡ್ಲಿಕ್ಕೆ ಹೋಗಿದ್ರು. ನಾನಿವಾಗ ಬೆಳಿಗ್ಗೆ ಬಟ್ಟೆ ಏನ್ ಹಾಕಿದ್ದೆ ಒಣ ಹಾಕ್ಲಿಕ್ಕೆ, ಅದನ್ನೆಲ್ಲ ತೆಗಿತಾ ಇದ್ದೀನಿ. ಸೊ ಇದೊಂದು ನನ್ನ ಈವ್ನಿಂಗ್ ರೊಟೀನ್ ಅಂತಾನೆ ಹೇಳ್ಬೋದು. ಈವ್ನಿಂಗ್ ರೊಟೀನ್ ಅನ್ನೋವಾಗ ಒಂದಿನ ಸೇಮ್ ಎವ್ರಿ ಡೇ ಸೇಮ್ ಇರಲ್ಲ, ಒಂದೊಂದ್ ದಿನ ಒಂದೊಂದ್ ತರ ಇರುತ್ತೆ. ಹಾಗಾಗಿ ನನ್ಗೆ ಅನ್ಸಿತ್ತು, ಸೊ ನಾನು ಇವತ್ತು ಕರಿಬೇವಿನ ಪೌಡರ್ ಏನಿದೆ ಅದನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದೊಂದು ಪೌಡರ್ ಅನ್ನ ನೀವು ಎವ್ರಿ ಡೇ ತಿಂದಿದ್ರೆ 1 ಸ್ಪೂನ್ ಆಗುವಷ್ಟು ರೈಸ್ ಅಲ್ಲಿ ಹಾಕೊಂಡು, ಇಲ್ಲಾಂದ್ರೆ ನೀವು ನಿಮ್ಮ ಊಟದಲ್ಲಿ ಸೇರಿಸ್ಕೊಂಡ್ರೆ ನಿಮ್ಮ ಕೂದಲು ಉದುರೋದು ಕಡಿಮೆ ಆಗುತ್ತೆ. ಹಾಗೆ ನಮ್ಗೆ ಬ್ಲಡ್ ಅಲ್ಲಿ ಕೂಡ ಐರನ್ ಕಂಟೆಂಟ್ ಕಮ್ಮಿ ಇದ್ರೂ ಕೂಡ ಅದು ಕವರ್ ಆಗುತ್ತೆ. ಸೊ ನಾವ್ ಎವ್ರಿ ಡೇ ಮೆಡಿಸಿನ್ ಹಾಕೊಳ್ಲಿಕ್ಕೆ ಆಗಲ್ಲ. ಸೊ ಈ ತರದೊಂದು ನಾವು ಮಾಡಿಟ್ಕೊಂಡ್ರೆ ನಮ್ಮ ಹೆಲ್ತ್ಗೆ ನಾವು ತುಂಬಾ ಚೆನ್ನಾಗಿ ನೋಡ್ಕೋಬಹುದು ಹೆಲ್ತ್ ಅನ್ನ. ಇವಾಗ ನನ್ಗೆ ಇಲ್ಲಿ ನಾನು ಪ್ಲಾಂಟೇನ್ ಇಟ್ಟಿದ್ದೆ ಬಾಟಲ್ ಅಲ್ಲಿ, ಆ ನೀರು ಸ್ವಲ್ಪ ಕಡಿಮೆ ಆಗ್ತಿದೆ ಅಂತ ಅನ್ಸಿತ್ತು. ಹಾಗೆ ಎಲೆಗಳು ಕೂಡ ಡಸ್ಟ್ ಆಗಿತ್ತು, ಅದನ್ನೆಲ್ಲ ತೊಳೆದು ನಾನು ನೀಟಾಗಿ ಎತ್ತಿಡ್ತಾ ಇದ್ದೀನಿ. ಇವಾಗ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಇಂಡೋರ್ ಪ್ಲಾಂಟ್ಸ್ಗೂ ಕೂಡ ಎವ್ರಿ ಡೇ ನೀರ್ ಹಾಕ್ಬೇಕಾಗುತ್ತೆ. ಇವಾಗ ನೋಡಿ, ನಾನು ಇದೇ ಪೌಡರ್ನ ಇಲ್ಲಿ ಮಾಡಿದ್ದೀನಿ. ಈ ಪೌಡರ್ನ ನೀವು ಮಾಡಿಟ್ಕೊಂಡ್ರೆ ಊಟದ ಜೊತೆನೂ ತಿನ್ಬೋದು, ಮತ್ತೆ ಇದನ್ನ ಉಪಯೋಗಿಸ್ಕೊಂಡು ನೀವು ಮತ್ತೆ ರೆಸಿಪೀಸ್ ಕೂಡ ಮಾಡ್ಬೋದು. ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾನೇ ಒಳ್ಳೇದು. ಯಾರೆಲ್ಲ ಹೊರಗಡೆ ಹೋಗಿ ಕೆಲಸ ಮಾಡ್ತಾರೆ, ಮತ್ತೆ ಮನೆಯಲ್ಲಿ ಇದ್ರೂ ಕೂಡ ನಾವು ಕೇರ್ ಮಾಡ್ಕೊಳ್ಳಲ್ಲ, ನಮ್ಮ ಹೆಲ್ತ್ ಅನ್ನ ನೋಡ್ಕೊಳ್ಳಿಕ್ಕೆ ಸ್ವಲ್ಪ ನಮ್ಗೆ ಟೈಮ್ ಸಿಗಲ್ಲ. ಈ ತರದೊಂದು ಪೌಡರ್ನ ನೀವು ಮಾಡಿಟ್ಕೊಂಡ್ರೆ ಎವ್ರಿ ಡೇ ನೀವು ಒಂದ್ ಸ್ಪೂನ್ 2 ಸ್ಪೂನು ಊಟದ ಜೊತೆ ನೀವು ತಿಂತಾ ಬಂದ್ರೆ, ಸೊ ನಿಮ್ಗೆ ಎಷ್ಟು ಅನಾರೋಗ್ಯವನ್ನ ನಾವು ತಡೆಗಟ್ಕೋಬಹುದು. ಇಲ್ಲಿ ನೋಡಿ, ಇಲ್ಲಿ ನಾನು ಸ್ವಲ್ಪ ಕರಿಬೇವನ್ನ ತಗೊಂಡು ಅದನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೆ. ನಿಮ್ಮ ಹತ್ರ ಟೈಮ್ ಇದೆ ಅಂತ ಹೇಳಿದ್ರೆ ವಾಶ್ ಮಾಡಿದ್ಮೇಲೆ ಅದನ್ನ ಒಂದು ಬಟ್ಟೆ ಮೇಲೆ ಹಾಕಿ ಸ್ವಲ್ಪ ಹೊತ್ತು ಒಣಗಿಸ್ಕೊಳ್ಳಿ. ಬಿಸಿಲಲ್ಲಿ ಒಣಗಿಸ್ಬಾರ್ದು, ಮನೆಯಲ್ಲಿ ನೆರಳಲ್ಲೇ ಒಣಗಿಸ್ಕೊಂಡ್ರೆ ಅಂದ್ರೆ ಆ ನೀರೆಲ್ಲ ಒಣಗೋವರ್ಗುನು ಒಣಗಿಸ್ಕೋಬಹುದು. ನನ್ನ ಹತ್ರ ಟೈಮ್ ಇರ್ಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ಹೊತ್ತು ಪಕ್ಕದಲ್ಲಿಟ್ಟು ನೀರೆಲ್ಲ ಇಳ್ದಿದ್ಮೇಲೆ ಇಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಆಯಿಲ್ ಏನು ಹಾಕ್ಲಿಲ್ಲ, ಹಾಗೆ ಕರಿಬೇವಿನ ಸೊಪ್ಪನ್ನ ಮಾತ್ರನೇ ಹಾಕೊಂಡು ಹೈ ಫ್ಲೇಮ್ ಅಲ್ಲಿ ಚೆನ್ನಾಗಿ ಒಂದ್ 5 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಅದಾಗಿದ್ಮೇಲೆ 1 ಸ್ಪೂನ್ ಆಗುವಷ್ಟು ನಾನು ಆಯಿಲ್ ಅನ್ನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ನೀವು ಡ್ರೈ ಆಗಿ ಮಾಡ್ಕೊಂಡ್ರು ನಡೆಯುತ್ತೆ, ಇಲ್ಲಾಂದ್ರೆ ಈ ತರ ನೀವು ವಾಶ್ ಮಾಡ್ಕೊಂಡ್ರು ನಡೆಯುತ್ತೆ. ಇವಾಗ ಇದು ಆಗಿದೆ, ಒಂದ್ 5ರಿಂದ 10 ನಿಮಿಷ ನೀವು ಫ್ರೈ ಮಾಡ್ಕೊಂಡ್ರೆ ರೆಡಿ ಆಗ್ಬಿಡುತ್ತೆ. ಇವಾಗ ಇದನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳುವ. ನಾನಿಲ್ಲಿ ಎಷ್ಟು ಕರಿಬೇವನ್ನ ಹಾಕಿದೆ ಅದರ ಅರ್ಧದಷ್ಟು ಇದು ರೆಡಿ ಆಗುತ್ತೆ ಫ್ರೈ ಮಾಡಿದ್ಮೇಲೆ. ಆಮೇಲೆ ಇದೇ
ಕಡಾಯಿಗೆ ನಾವೇನು ಮಾಡಬೇಕು, ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಮತ್ತೆ ನಾವು ಇದಕ್ಕೆ ಬೇಕಾಗಿರುವಂಥ ಐಟಮ್ಸ್ ಏನಿದೆ ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಕೋಕೋನಟ್ ಆಯಿಲು ಮತ್ತು ಗ್ರೌಂಡ್ನಟ್ ಆಯಿಲ್ ಈ ಥರ ಆಯಿಲ್ನ ಯೂಸ್ ಮಾಡ್ತೀನಿ. ನಿಮ್ಗೆ ಯಾವ ಆಯಿಲ್ ಬೇಕೋ ಅದನ್ನು ಯೂಸ್ ಮಾಡ್ಬೋದು. ಇಲ್ಲಿ ನಾನು ಕಡಲೆಬೇಳೆನ ಒಂದು 3/4 ಕಪ್ ಆಗುವಷ್ಟು ಕಡಲೆಬೇಳೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಬೇಳೆ ಅದನ್ನೆಲ್ಲ ಫ್ರೈ ಮಾಡುವಾಗ ನಾವೇನಂದರೆ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಅದು ಸೀದ್ ಹೋಗಿದ್ರೆ ಏನಾದರೂ ಈ ಥರದ ಪುಡಿಗಳನ್ನು ಮಾಡ್ಕೊಳ್ಳುವಾಗ ಏನಾಗುತ್ತೆ, ಕಹಿ ಬರುತ್ತೆ. ಮತ್ತೆ ಇನ್ನೊಂದೇನೆಂದರೆ ನುಗ್ಗೆ ಸೊಪ್ಪು ಇರುತ್ತಲ್ವ, ನುಗ್ಗೆ ಸೊಪ್ಪಿನ ಪೌಡ್ರನ್ನು ಕೂಡ ನಾನು ಮಾಡ್ತೀನಿ. ಸೊ ಅದಂತೂ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಅದನ್ನೆಲ್ಲ ನಾವು ಎವ್ರಿಡೇ ತಿನ್ನಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಈ ಥರದ್ದು ಪೌಡ್ರನ್ನ ಮಾಡಿಟ್ಕೊಂಡ್ರೆ ನಾವು ಎವ್ರಿಡೇ ತಿನ್ನೋದನ್ನು ಹ್ಯಾಬಿಟ್ ಮಾಡ್ಕೊಳ್ತೀವಿ. ಇವಾಗ ಇಲ್ಲಿ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಉದ್ದಿನ ಬೇಳೆನ ಹಾಕೊಳ್ತಾ ಇದ್ದೀನಿ. ನೀವು ಎಷ್ಟು ಮೆಷರ್ಮೆಂಟಲ್ಲಿ ಕಡಲೆಬೇಳೆನ ತಗೊಂಡಿದ್ದೀರಾ ಅದರ ಅರ್ಧದಷ್ಟು ಉದ್ದಿನ ಬೇಳೆನ ತಗೊಳ್ಬೇಕು. ಇವಾಗ ನಾನು ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಕಾಳೇನಿದೆ ಅದನ್ನು ಇಲ್ಲಿ ಸೇರಿಸ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಧನಿಯಾ, ಜೀರಿಗೆ ಹಾಗೆ ಉದ್ದಿನ ಬೇಳೆ, ಕಡಲೆಬೇಳೆ ಇವೆಲ್ಲ ನಾವು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದಂದರೆ ಎವ್ರಿಡೇ ನಾವು ಇದನ್ನು ತಿನ್ನೋದ್ರಿಂದ ಸೊ ನಮಗೆ ಡೈಜೆಷನ್ ಪ್ರಾಬ್ಲಮ್ಮು ಅದೆಲ್ಲ ನಮಗೆ ಕಡಿಮೆ ಆಗುತ್ತೆ. ಸೊ ಇವಾಗ ಇದು ಲೈಟಾಗಿ ನಾನು ಫ್ರೈ ಮಾಡಿಕೊಂಡೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಹೈ ಫ್ಲೇಮನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ಇದನ್ನು ತಗೊಂಡು ಬಂದು 3-4 ಡೇಸ್ ಆಯಿತು, ಬಟ್ ಟೈಮೇ ಸಿಗಲ್ಲ. 24 hours ಅನ್ನೋದು ಕಡಿಮೆ ಅಂತ ಅನಿಸುತ್ತೆ ಒಂದೊಂದ್ಸಲ. ಹಾಗಾಗಿ ಹಾಗೆ ಇಟ್ಟಿದ್ದೆ, ಫ್ರಿಜ್ಜಲ್ಲಿ ಇಟ್ಟಿದ್ದಲ್ವ, ಹಾಳಾಗಲ್ಲ, ಚೆನ್ನಾಗೇ ಇತ್ತು. ಇವಾಗ ಇದನ್ನ ನೋಡಿ, ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಈ ಬೇಳೆಗಳದ್ದು ಕಲರ್ ಈ ಥರ ಚೇಂಜ್ ಆಗುವ ನಮಗೊಂದು ಐಡಿಯಾ ಬರುತ್ತೆ, ಸೊ ಇದು ಫ್ರೈ ಆಗಿದೆ ಅಂತೇಳಿ. ಆ ಟೈಮಲ್ಲಿ ನಾವು ಸೇಮ್ ಪ್ಲೇಟ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ವಾ. ಹಾಗೆ ಪೂರ್ತಿಯಾಗಿ ತಣ್ಣಗಾಗಿದ ಮೇಲೇ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು. ಹಾಗೆ ಇದ್ರ ಜೊತೆ ನಾನು ಮತ್ತೆ ಇನ್ನೇನೆಲ್ಲ ಸೇರಿಸ್ತೀನಿ ಅಂತ ಹೇಳಿ ಕೂಡ ನೀವು ನೋಡಿ. ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆಯನ್ನಾದರೂ ನಾವು ವೇಟ್ ಮಾಡಬೇಕಾಗುತ್ತೆ ಇದನ್ನು ಪೌಡ್ರ್ ಮಾಡ್ಕೊಳ್ಳಿಕ್ಕೆ. ಹಾಗೆ ಲಾಸ್ಟ್ ಟೈಮ್ ನಾನು ಒಂದು ಹಾಗಲಕಾಯಿ ಫ್ರೈ ರೆಸಿಪಿನೂ ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ರೆಸಿಪಿ ತುಂಬ ಚೆನ್ನಾಗಿದೆ. ಸೊ ನೀವು ಒಂದ್ಸಲ ಅದನ್ನು ಕೂಡ ಟ್ರೈ ಮಾಡಿ. ಹಾಗೆ ಅದಕ್ಕೊಂದು ಸ್ಪೆಷಲ್ ಪೌಡ್ರನ್ನು ಕೂಡ ನಾನು ರೆಡಿ ಮಾಡಿದ್ದೀನಿ. ಆ ವಿಡಿಯೋನ ನೋಡಿಲ್ಲ ಅಂದರೆ ಒಂದ್ಸಲ ಹೋಗಿ ಚೆಕ್ ಮಾಡಿ ನೋಡಿ. ಇವಾಗ ಈ ಥರ ಪ್ಲೇಟಲ್ಲಿ ಹಾಕೊಂಡಿದ್ಮೇಲೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಹೆಸರುಗಳನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಹುಣಸೆ ಹಣ್ಣು. ನನಗಿಲ್ಲಿ ಹುಣಸೆ ಹಣ್ಣು, ಒಳ್ಳೆ ಹುಣಸೆ ಹಣ್ಣು ಸಿಗೋದು ತುಂಬಾ ಕಷ್ಟ. ಹಾಗಾಗಿ ನನಗೆ ಇಷ್ಟು ಒಳ್ಳೇದಂತ ಅನಿಸುತ್ತೆ, ತೆಗೆದುಬಿಟ್ಟು ಹಾಕಿದ್ದೀನಿ. ಇಲ್ಲಾಂದರೆ ತುಂಬಾ ಕಸ ಇದೆ ಆ ಹುಣಸೆ ಹಣ್ಣಲ್ಲಿ. ಇವಾಗ ನಾನು ಇದು ತಣ್ಣಗಾಗಿದೆ. ಇವಾಗ ಇದನ್ನು ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ. ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡಲಿಲ್ಲ ನಾನಿಲ್ಲಿ, ಒಣ ಮೆಣಸಿನಕಾಯಿ ಯೂಸ್ ಮಾಡಲಿಲ್ಲ. ನಾನು ಆಮೇಲೆ ಇವಾಗ ಮಿಕ್ಸಿ ಮಾಡ್ಕೊಳ್ಳುವಾಗ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಇಲ್ಲೇ ಯೂಸ್ ಮಾಡ್ತೀನಿ. ಬಟ್ ಒಣ ಮೆಣಸಿನಕಾಯಿ ಇರುತ್ತಲ್ವ, ಅದನ್ನೇನು ನಾನು ಹಾಕೊಂಡಿಲ್ಲ. ಬೇಕಂದರೆ ನೀವು ಈ ಪೌಡ್ರ್ ಬದಲಾಗಿ ಆ ಮೆಣಸಿನಕಾಯಿನ ಇಲ್ಲಿ ಯೂಸ್ ಮಾಡ್ಕೊಳ್ಬೋದು. ಇವಾಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದೆ. ನಾನು ಸ್ವಲ್ಪ ತರಿತರಿಯಾಗಿ ಮಾಡ್ಕೊಳ್ತೀನಿ, ಏನಕ್ಕಂದರೆ ನನಗೆ ಅದು ಇಷ್ಟ ಅಂತ ಹೇಳಿ. ನೀವು ಬೇಕಿದ್ರೆ ಇನ್ನೂ ಪೌಡ್ರ್ ಥರ ಕೂಡ ಇದನ್ನು ಮಾಡಿಟ್ಕೊಳ್ಬೋದು. ಸೊ ಇದನ್ನು ನೀವು ಫ್ರಿಜ್ಜಲ್ಲಿ 1 month 2 months ಕೂಡ ಇಟ್ಕೊಳ್ಬೋದು, ಏನೂ ಹಾಳಾಗಲ್ಲ. ತುಂಬ ದಿನ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಬಟ್ ಹೊರಗಡೆ ಇಡಬೇಕಂತ ಹೇಳಿದರೆ ಸ್ವಲ್ಪ ನೋಡಿಕೊಂಡು ಇಡಿ, ಏನಕ್ಕಂದರೆ ಇವಾಗ ಸಮ್ಮರ್ ಕೂಡ ಆಗಿರೋದ್ರಿಂದ ಫ್ರಿಜ್ಜಲ್ಲಿ ಇಟ್ಟರೆ ಒಳ್ಳೆಯದು. ತುಂಬ ದಿನ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ಹಾಗೆ ನಾನು ಮೊದಲೇ ಹೇಳಿದಾಗೆ ಇದನ್ನು ಯೂಸ್ ಮಾಡಿ ನೀವು ಒಂದು ರೆಸಿಪಿನೂ ಕೂಡ ಮಾಡ್ಬೋದು. ಅದನ್ನು ನಾನು ನಿಮ್ಮ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ, ಏನೆಲ್ಲ ರೆಸಿಪೀಸ್ ನೀವು ಈ ಪೌಡ್ರನ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು ಅಂತ ಹೇಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಲೈಕ್ ಮಾಡಿದ್ಮೇಲೆ ಪಕ್ಕದಲ್ಲಿ ಒಂದು ಹೈಪ್ ಅಂತ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ, ಆ ಆಪ್ಷನ್ನು ಕೂಡ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ